MS ಚಾನಲ್ಗೆ ಸುಸ್ವಾಗತ. ಆತ್ಮೀಯರೇ, MS ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ ಐಕಾನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ಆನಂದಿಸಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಅಮರ್ನಾಥ್ ಸರ್ ಅವರು ಪ್ರತಿ ದಿವಸ ನಿಮಗೆ ಪಾಠ ಮಾಡ್ತಾ ಇದ್ದಾರೆ, ಹೌದಲ್ವಾ? ಈಗ ಸ್ವಲ್ಪ ಮಾತಾಡಿದ್ರೆ ಬಹಳ ಚೆನ್ನಾಗಿರುತ್ತೆ, ಹೌದಲ್ವಾ ಸರ್? ಅಮರ್ನಾಥ್ ಸರ್ ಮಾತಾಡಿ. ಎಲ್ಲ ಮಕ್ಕಳಿಗೂ ಹೊಸ ವರ್ಷದ ಶುಭಾಶಯಗಳು. ನನ್ನ ಸ್ಟಾಫ್ಗೆಲ್ಲ ಹೊಸ ವರ್ಷದ ಶುಭಾಶಯಗಳು. ಮತ್ತು ನನ್ನ ಗುರು ಸ್ಟೂಡೆಂಟ್ಸ್ ನಾನು ವಾರ್ಡನ್ ಬಿಟ್ಟಿದ್ದೀನಿ. ನನ್ನ ಫ್ರೆಂಡ್ಸು ಹೆಚ್ಚಾಗಿದ್ದಾರೆ ಇವಾಗ. ಅವರೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಾನು ಅವರಿಗೆಲ್ಲ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಇವತ್ತು ಎಲ್ಲರೂ ದಯವಿಟ್ಟು ಆಸೀನರಾಗಿ. ಇವತ್ತು ನನಗೆ ನಿವೃತ್ತಿ ಆಗಿದೆ ಅಂತ ಅನಿಸ್ತಾ ಇಲ್ಲ. ಯಾಕೆಂತಂದ್ರೆ ನಾನು 1 ವರ್ಷದ ರೆಡಿ ಆಗಿದ್ದೆ. ನಾನು ಡಿಸೆಂಬರ್ 31 ನಾನು ನನ್ನ ಕೆಲಸದ ನಿವೃತ್ತಿ ಆಗ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಬೇಸರ ಇಲ್ಲ. ಯಾಕೆಂತಂದ್ರೆ ನನ್ನ ಕೆಲಸನ ನಾನು ನನ್ನ ಮನಸ್ಸಿಗೆ ಬಂದಂಗೆ, ನನ್ನ ಮನಸ್ಸಿಗೆ ಯಾವುದೇ ನೋವಾಗಿದೆ ಹಾಗೆ ತೃಪ್ತಿಯಾಗಿ ಮಾಡಿದ್ದೀನಿ ಅಂತ ಅನಿಸುತ್ತೆ. ನನ್ನ ಒಂದು 38 ವರ್ಷ ಸರ್ವಿಸ್ ಆಗಿದೆ. ಹೆಚ್ಚು ಕಡಿಮೆ ನಾನು 22ನೇ ವಯಸ್ಸಲ್ಲಿ ಚಾಕರಿ ಸಿಕ್ಕಿದ್ದು. ಎಲ್ಲ ಪ್ರೈವೇಟ್ ಸ್ಕೂಲು ಎಲ್ಲ ಸೇರಿ ಟೋಟಲ್ 38 ವರ್ಷ ಸರ್ವಿಸ್ ಆಗಿದೆ. ಸರ್ಕಾರಿ ಶಾಲೆಯಲ್ಲಿ 30 ವರ್ಷ, ಹೆಚ್ಚು ಕಡಿಮೆ 30 ವರ್ಷ ಸರ್ವಿಸ್ ಮಾಡಿದ್ದೀನಿ ಸರ್ಕಾರಿ ಶಾಲೆಯಲ್ಲಿ. ಆಕ್ಚುಲಿ ನಮಗೆ ಕೆಲವೊಂದು ವಿಷಯಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ತುಂಬಾ ಅನಿಸ್ತಾ ಇದೆ. ಏನು ಅಂತಂದರೆ, ನನ್ನ ಮೊದಲ ಶಾಲೆ ಗೂಳೂರು ಶಾಲೆ. ನನ್ನ ಮೊದಲ ಶಾಲೆ ಗೂಳೂರು ಶಾಲೆ. ಆಕ್ಚುಲಿ ನಾನು ಆ ಶಾಲೆಗೆ ಹೋದಾಗ ನಾನು BEd ಮುಗಿದ ತಕ್ಷಣ ಇನ್ನು ನಾನು ಸ್ಟೂಡೆಂಟೇ, ಅದೇ ಲೆವೆಲ್ಲೇ ಇದ್ದೆ. ನಾನು ಇನ್ನು ಟೀಚರ್ ಆಗಿ ಇನ್ನೂ ರೂಪುಗೊಂಡಿರಲಿಲ್ಲ. ನಾನು BEd ಆಗಿದ ತಕ್ಷಣ ನಾನು ಆ ಶಾಲೆಗೆ ಹೋಗಿದ್ದು. ಆ ಶಾಲೆಗೆ ಹೋದಾಗ ನಾನು ಫಸ್ಟು ಅಲ್ಲಿರ್ತಕ್ಕಂಥ ಟೀಚರ್ಸ್ ಎಲ್ಲರೂ ನನಗೂ ಟೀಚರ್ಸೇ. KVL ಸರ್ ಅಂತಿದ್ರು, ಅವರು ನಮ್ಮ ಬಾಗೇಪಲ್ಲಿಯಲ್ಲಿ ನನಗೆ ಹೈಸ್ಕೂಲ್ ಟೀಚರ್ ಆಗಿದ್ದರು. ನಾರಾಯಣಾಚಾರ್ಯ ಸರ್ ಅವರು ಬಾಗೇಪಲ್ಲಿಯಲ್ಲಿ ನಮಗೆ ಹಿಂದಿ ಟೀಚರ್ ಆಗಿದ್ದರು. ಆ ಶಾಲೆಗೆ ಹೋದಾಗ ನನಗೆ ಒಂಥರ ಎಲ್ಲ ಹಿರಿಯರೇ ಇದ್ದಿದ್ದು ನಮ್ಮ ಟೀಚರ್ಸ್. ನಮ್ಮ ಟೀಚರ್ಸ್ ಜೊತೆ ನಾನು ಕ್ಲೋಸಾಗಿ ಇರೋಕ್ಕೆ ಆಗ್ತಾ ಇರಲಿಲ್ಲ. ಯಾಕೆಂದರೆ ದೊಡ್ಡವರು ಅವ್ರ ಜೊತೆ ನಾವು ಕ್ಲೋಸಾಗಿ ಇರೋಕ್ಕೆ ಸಾಧ್ಯ ಇರ್ತಾ ಇರಲಿಲ್ಲ. ನನಗೆ ಇನ್ನು ಎರಡನೇ ಆಪ್ಷನ್ ಇದ್ದಿದ್ದು ನಮ್ಮ ಸ್ಟೂಡೆಂಟ್ಸೇ. ಅದಕ್ಕೋಸ್ಕರ ನಾನು ಅವ್ರ ಜೊತೆ ನನಗೂ ಟೈಮ್ ಪಾಸ್ ಆಗಬೇಕಲ್ವಾ, ಅದಕ್ಕೆ ಅವ್ರನ್ನ ಸ್ವಲ್ಪ ತುಂಬ ಕ್ಲೋಸಾಗಿ ಮಾಡಿಕೊಂಡೆ. ನಾನು ಅವ್ರ ಜೊತೆ ಆಟ ಆಡ್ತಾಯಿದ್ದೆ, ಅವ್ರ ಜೊತೆ ಕ್ರಿಕೆಟ್ ಆಡ್ತಾಯಿದ್ದೆ, ಅವ್ರ ಜೊತೆ ಫುಟ್ಬಾಲ್ ಆಡ್ತಾಯಿದ್ದೆ. ಈ ಥರ ಗೂಳೂರಲ್ಲಿ ಇರ್ತಕ್ಕಂಥ 3 ವರ್ಷಗಳ ಕಾಲ, 4 ವರ್ಷ, ಹೆಚ್ಚು ಕಡಿಮೆ 4 ವರ್ಷ ತುಂಬ ಚೆನ್ನಾಗಿ ಟೈಮ್ ಪಾಸ್ ಆಯಿತು. ಟೈಮ್ ಪಾಸ್ ಆಗೋಕ್ಕಿಂತ ನನಗೆ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ಆಯಿತು. ಒಳ್ಳೆ ಟೀಚರ್ಸ್ ಇದ್ದರು. ಅವ್ರ ಜೊತೆ ಸೇರಿಕೊಂಡು ನಮ್ಮ ಟೀಚರ್ಸ್ ಇದ್ದೆ ಅಂದರೆ KVL ಸರ್ ಇದ್ದರು. ಅವರು ಒಂದು ಶಿಸ್ತನ್ನು ಅವ್ರು ಕಲಿಸಿದ್ರು. ಮತ್ತು ಅದಾದಮೇಲೆ ಅಲ್ಲಿ ಒಂದು ಪಾರ್ಟ್ ಟೈಮ್ ಥರ ಹೋಗ್ತಾ ಇದ್ದು. ಮತ್ತು ಅದಾದಮೇಲೆ ಯಾಕೋ ಕೆಲಸ
ಬೇಗ ಗೌರ್ಮೆಂಟ್ ಕೆಲಸ ಸಿಗಲಿಲ್ಲ. ಆವಾಗ ನಾನು ಗೂಡೂರು ಶಾಲೆಯಲ್ಲಿದ್ದಾಗೆ LLB ಮಾಡಿದ್ರು. ಮತ್ತೆ ಲಾಯರ್ ಆಗಿ ಒಬ್ಬ ಸೀನಿಯರ್ ಲಾಯರ್ ಹತ್ರ ಹೋದೆ ಬೆಂಗಳೂರಲ್ಲಿ. ಅಲ್ಲಿಂದ ಹೇಳಿದೆ ಆಫೀಸರ್. ಆ ಸೀನಿಯರ್ ಲಾಯರ್ ಹತ್ರ ನಾನು 1.5 ವರ್ಷ, ಹೆಚ್ಚು ಕಡಿಮೆ 1.5 ವರ್ಷ ಲಾಯರ್ ಆಗಿ ಕೆಲಸ ಮಾಡಿದೆ. ಬಟ್ ಕೋರ್ಟ್ಗೆ ಹೋಗ್ತಾ ಇರಲಿಲ್ಲ, ಕೆಲಸ ಕಲಿತಾ ಇರಲಿಲ್ಲ. ಚೆನ್ನಾಗಿ ಕೆಲಸ ಕಲಿತಾ ಇದ್ದೆ. ಒಳ್ಳೆ ಲಾಯರ್ ಅವರು ಚೆನ್ನಾಗಿ ಕೆಲಸ ಕಲಿಸ್ಕೊಡ್ತಾ ಇದ್ರು. ಇವಾಗಿಲ್ಲ, ಅವ್ರು ಕೂಡ ಇಲ್ಲ, ರಮೇಶ್ ಅಂತ ಕನಕಪುರದವರು. ಮತ್ತೆ ಅಲ್ಲಿ ಹೋದಾಗ ನನಗೆ ಗೌರ್ಮೆಂಟ್ ಜಾಬ್ ಆಗಿತ್ತು. ಅವಾಗ ನಮ್ಮ ಲಾಯರ್ ಕೇಳಿದೆ, ಸರ್ ನಾನು ಬಿಟ್ಟು ಹೋಗ್ತಾ ಇದ್ದೀನಿ, ನಾನು ಬಿಟ್ಟು ಹೋಗ್ತಾ ಇದ್ದೀನಿ ಸರ್, ಕೆಲಸ ನನಗೆ ಮಾಡೋಕ್ಕೆ ಗೌರ್ಮೆಂಟ್ ಕೆಲಸ ಸಿಕ್ಕಿದೆ ಅಂತ ಹೇಳಿದೆ. ಅವಾಗ ಲಾಯರು ಒಂದು ಮಾತು ಹೇಳಿದ್ರು, ನೋಡಮ್ಮ, ಅವರು ಸಿಂಗಲಾಗೆ ಮಾತನಾಡ್ತಾ ಇದ್ದಿದ್ದು, ನೋಡಮ್ಮ ನೀನು ಸ್ಕೂಲ್ಗೆ ಹೋಗಿ ಚಾಕ್ರಿಸ್ತಿದ್ಯಾ, ಸ್ಕೂಲ್ಗೆ ಹೋಗಿ ಚಾಕ್ರಿಸ್ತಿದ್ಯಾ, ಸ್ಕೂಲಿಗೆ ಹೋಗಿದ್ಯಾ, ನೀನು ಇಲ್ಲೇ ನೀನು ಒಳ್ಳೆ ಲಾಯರ್ ಮಾಡ್ತೀನಿ ಅಂತ ಅವರು ಹೇಳಿದ್ರು. ಆದರೆ ಅಷ್ಟರಲ್ಲೇ ನಮ್ಮ ಪೇರೆಂಟ್ಸ್ ತೀರ್ಕೊಂಡಿದ್ರು. ನಾನು ಇನ್ನು ಅದರಲ್ಲಿ ಸೆಟ್ಲ್ ಆಗಬೇಕಂದ್ರೆ ಸುಮಾರು ಒಂದು 10 ವರ್ಷ ಅಂತ ಆಗುತ್ತೆ. ಲಾಯರಲ್ಲಿ ಸೆಟ್ಲ್ ಆಗಬೇಕಂದ್ರೆ ಒಂದು 10 ವರ್ಷ ಅಂತ ಆಗುತ್ತೆ. ಬೇಡ ಸರ್, ನಾನು ಗೌರ್ಮೆಂಟ್ ಕೆಲಸ ಸಿಕ್ಕಿದೆ, ನಮ್ಮ ಬ್ರದರ್ಸ್ ಎಲ್ಲ ಅದಕ್ಕೆ ಹೋಗಿ ಅಂತ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದೇ ಥರ ಮೊಟ್ಟ ಮೊದಲ ಶಾಲೆ ನಮ್ಮ ಬಾಗೇಪಲ್ಲಿ ತಾಲೂಕು ಬಾಳೆಕೆರೆ, ಅಲ್ಲಿ 12 ವರ್ಷ ವರ್ಕನ್ನು ಮಾಡಿದೆ. ಅದಾದಮೇಲೆ ನಾನು ಟ್ರಾನ್ಸ್ಫರ್ ಆಗಿ ಚಿಂತಾಮಣಿ ಗರ್ಲ್ಸ್ ಹೈಸ್ಕೂಲ್ಗೆ ಬಂದೆ. ಅಲ್ಲಿಂದ ಗುರುಮಂಗ್ಲಿ ಆ ಶಾಲೆಗೆ ಹೋದೆ. ಮತ್ತು ಅಲ್ಲಿಂದ ನಾನು ಈ ಶಾಲೆಗೆ ಲಾಸ್ಟ್, ಗೌರ್ಮೆಂಟ್ ಶಾಲೆ ಇದು ಲಾಸ್ಟ್ ಆಗಿ ಈ ಒಂದು ಶಾಲೆಗೆ ಬಂದೆ. ನನ್ನ ಕೆಲವೊಂದು ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು, ತುಂಬ ಕಷ್ಟ ಇತ್ತು. ಕೆಲವೊಂದು ಸಂದರ್ಭದಲ್ಲಿ ನಮಗೆ ತುಂಬ ಫಸ್ಟ್ ಪಾಠ ಮಾಡುವಾಗ ಕೈ ಅದುರ್ತಾ ಇತ್ತು, ಅಜ್ಜಿಗೆ ಕಾಲೆಲ್ಲ ನಗುತ್ತಾ ಇತ್ತು. ಅಂಥ ಒಂದು ಸಂದರ್ಭದಲ್ಲೂ ನಾನು ಶಾಲೆಗೆ ಹೋದಾಗ ಸುಮಾರು ಮನೆಯಲ್ಲೇ ಒಂದು 12 ಗಂಟೆ 1 ಗಂಟೆ, ರಾತ್ರಿ 12 ಗಂಟೆ 1 ಗಂಟೆವರೆಗೂ ಮಕ್ಕಳ ಥರ ಓದ್ಕೊಳ್ತಾ ಇದ್ದೆ. ನಾನು ಪಾಠ ಮಾಡಬೇಕು ಅಂತಂದರೆ ಫಸ್ಟ್ ನಾನು ಹೋದಾಗ ಮಕ್ಕಳ ಥರ ನಾನು ರೆಡಿ ಆಗ್ತಾ ಇದ್ದೆ. ಎಕ್ಸಾಮ್ ನೀವು ಯಾವ ರೀತಿ ಓದ್ಕೊಳ್ತೀರ, ಅಥವಾ ನಾಳೆ ಕ್ಲಾಸ್ ಇದೆ, ನಾನು ಮ್ಯಾಥಮೆಟಿಕ್ಸ್ ಕ್ಲಾಸ್ ಇದೆ ಅಂತಂದಾಗ ರಾತ್ರಿ 12 ಗಂಟೆ 1 ಗಂಟೆ ತನಕ ರೆಡಿ ಆಗ್ತಾ ಇದ್ದೆ. ಅದು ನನಗೆ ತುಂಬ ಹೆಲ್ಪ್ ಆಯಿತು. ಅದೇ ಥರ ನಾನು ಎಲ್ಲ ಕೆಲವು ಮುಗಿಸ್ಕೊಂಡು ಬಂದೆ. ಈ 38 ವರ್ಷದಲ್ಲಿ ನಾನು ಒಂದು ಹೆಮ್ಮೆಯಿಂದ, ಅದು ಹೆಮ್ಮೆನ ಅಥವಾ ಬೇರೆ ಏನೋ ಅಂತ ಗೊತ್ತಿಲ್ಲ, ನಾನು 38 ವರ್ಷ ಸರ್ವಿಸಲ್ಲಿ ಒಂದು ಕೆಟ್ಟ ಪದನೂ ಯೂಸ್ ಮಾಡಿಲ್ಲ. 38 ವರ್ಷ ಮಕ್ಕಳಿಗಾಗಿ ಅಥವಾ ಬೇರೆಯವ್ರಿಗಾಗಿ ಒಂದು ಕೆಟ್ಟ ಪದನೂ ನನ್ನ ಬಾಯಿಂದ ಬಂದಿಲ್ಲ. ಆಯಿತಾ? ಅದೇ ಥರ ನಮ್ಮ ಮಕ್ಕಳಿಗೆ ಹಾಗೆ ನನ್ನ ಸಂಜೆನ, ನಮ್ಮ ವಿಷ್ಣು, ನಮ್ಮ ಮಕ್ಕಳು ಅವ್ರನ್ನ ಯಾವ ರೀತಿ ನೋಡ್ಬಿಟ್ಟಿನ ನಿಮ್ಮನ್ನು ಕೂಡ ಅದೇ ಥರ ನೋಡ್ತಾ ಇದ್ದೀನಿ. ನಾನು ಅದೇ ಥರ ಟ್ರೀಟ್ ಮಾಡ್ತಾ ಇದ್ದೀನಿ. ಬೇರೆ ಉದ್ದೇಶ ಯಾವುದೂ ಇರಲಿಲ್ಲ ನನಗೆ. ಏನೋ ಒಂದು ತೀಟೆ ಮಾಡ್ತಾ ಇದ್ದೆ, ಸಾಫ್ಟ್ ಅಂತ ಕೆಲವರು ಮಕ್ಕಳು ತೀಟೆ ಮಾಡ್ತಾ ಇದ್ರು. ಬರ ನಾನೇನು ಆ ಥರ ಏನು ಅವರಲ್ಲೂ ಕೂಡ ನಾನು ಕೆಟ್ಟಾಗಿಲ್ಲ. ಬಟ್ ಚೆನ್ನಾಗಿ ಓದ್ಕೋಬೇಕು ಅಂದರೆ ನಾನು ತುಂಬ ಇದಾಗ್ತಿದೆ. ಮತ್ತು ನಮ್ಮ ಸ್ಟೂಡೆಂಟ್ಸ್ನೆಲ್ಲ ನಾನು ನೋಡಿದಾಗ ಒಬ್ಬರು ಹೆಡ್ ಮಾಸ್ಟರ್ ಆಗಿದ್ದಾರೆ, ಆಜ್ಞಾರಣ ನಮ್ಮ ಸ್ಟೂಡೆಂಟು. ಸುಬ್ರಹ್ಮಣ್ಯ ಹೆಡ್ ಮಾಸ್ಟರ್ ಆಗಿದ್ದಾರೆ. ಮತ್ತು ನಮ್ಮ ಸಿಪ್ಪಯ್ಯ ಸರ್ ಪಿ ಡಿ ಆಗಿದ್ದಾರೆ. ಮಿಲಿಟರಿ ಸೇವೆ ಸಲ್ಲಿಸ್ಬಿಟ್ಟು ಬಂದಿದ್ದು ಪಿ ಡಿ ಆಗಿದ್ದಾರೆ. ತುಂಬ ಒಳ್ಳೆಯ ಹೆಸರು ತೊಗೊಂಡಿದ್ದಾರೆ. ಒಂದು ಪೈಸಾ ಕರಪ್ಷನ್ ಇಲ್ಲ, ಒಂದು ಪೈಸಾ ಇದ್ದಿಲ್ಲ, ಅಷ್ಟು ಒಳ್ಳೆಯ ಹೆಸರನ್ನ ಅವ್ರಿಗೆ ಏನಪ್ಪ, ಅವ್ರಿಗೇನು ಬಹುಮಾನ ಅಂತಂದರೆ, ಅವ್ರು ಅಷ್ಟು ಸ್ಟ್ರಿಕ್ಟ್ ಆಗಿದ್ದಕ್ಕೆ ಏನಪ್ಪ ಬಹುಮಾನ ಅಂತಂದರೆ, ಒಂದೊಂದು ವರ್ಷಕ್ಕೆ ಒಂದೊಂದು ಊರಿಗೆ ಟ್ರಾನ್ಸ್ಫರ್ ಆಗ್ತಾ ಇದ್ರು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಬಹುಮಾನ ಕೊಡ್ತಾ ಇಲ್ಲ. ಯಾವುದೋ ಕ್ಷೇತ್ರದಲ್ಲೂ ಅವರು ಕಾಂಪ್ರಮೈಸೇ ಆಗಲ್ಲ. ಯಾವುದೇ ಒಂದು ಜಮೀನು ವಿಷಯ ಆಗಲಿ, ಯಾವುದೇ ಒಂದು ಸೈಟ್ ಏನೋ ಅವ್ರ ವ್ಯಾಪ್ತಿಗೆ ಬರ್ತಕ್ಕಂಥ ಯಾವುದೇ ಒಂದು ಅನ್ಯಾಯವನ್ನು ಎದುರಿಸಿ ನಿಲ್ತಕ್ಕಂಥ ನಿಜವಾದ ಸೈನಿಕ ಇರ್ತಾರೆ. ಅವ್ರಿಗೆ ನನ್ನ ಸ್ಟೂಡೆಂಟ್ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ದೇವರು
ಇನ್ನೂ ಚೆನ್ನಾಗಿ ಕೊಡಲಿ, ಎಲ್ಲ ಬುದ್ಧಿನ ಹಾಗೆ ಕೊಡಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಸುರೇಂದ್ರ ತುಂಬ ಇಂಟೆಲಿಜೆಂಟ್, ಅವರು ಓದ್ತಾ ಇದ್ದಾರೆ, ಚೆನ್ನಾಗಿ ಓದ್ತಾ ಇದ್ದಾರೆ. ಇವಾಗ ಅವರು ಒಳ್ಳೆ ಬಿಸ್ನೆಸ್ ರಿಯಲ್ ಎಸ್ಟೇಟ್ ಮಾಡಿಕೊಂಡು ತುಂಬ ಚೆನ್ನಾಗಿದ್ದಾರೆ. ದೇವರು ಅವರು ಕೂಡ ಆಯುಷ ಆರೋಗ್ಯ ಎಲ್ಲ ಕೊಟ್ಟು. ನಮ್ಮ ಇನ್ನೊಬ್ಬ ಕ್ಲೋಸ್ ಫ್ರೆಂಡ್ ಗಂಗಾಧರ, ನಮ್ಮ ಸ್ಟೂಡೆಂಟ್ ಕೂಡ ಆಯಿತಾ. ಗಂಗಾಧರ ಬಗ್ಗೆ ನಾನು ಹೇಳಲೇಬೇಕು. ಗಂಗಾಧರ ಬಗ್ಗೆ ನಾನು ಹೇಳಲೇಬೇಕು. ಯಾಕೆಂತಂದರೆ ತುಂಬ ಕ್ಲೋಸ್. ಯಾವ ರೀತಿ ಇರಲ್ಲ, ಒಂದೊಂದು ಬ್ಯಾಚಲ್ಲಿ ತುಂಬ ಕ್ಲೋಸ್ ಆಗ್ತಾರಲ್ವ, ಹಂಗೆ ಅವ್ರ ಬ್ಯಾಚಲ್ಲಿ ಗಂಗಾಧರ ತುಂಬ ಕ್ಲೋಸ್. ಅದ್ರ ಜೊತೆಗೆ ಅವರು ಒಂದು ಗೂಳೂರ್ ಹತ್ರ ರಾಯದುರ್ಗ ಗುಂಪಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಅಲ್ಲಿಂದ ಬರ್ತಾ ಇದ್ರು. ಆ ಒಂದು ಹಳ್ಳಿಯಿಂದ ಬಂದು ಇವಾಗ ಇಡೀ ಕರ್ನಾಟಕಕ್ಕೆ UPS ಅನ್ನ ಸಪ್ಲೈ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿ, ಬಿಸ್ನೆಸ್ ಮ್ಯಾನ್ ಆಗಿ ರೆಡಿ ಆಗಿದ್ದಾರೆ. ಅವರ ಒಂದು ಇದು ಸಂತೋಷ. ಅವ್ರಿಗೆ ನೀವು ಬರೋಕ್ಕಿಂತ ಮುಂಚೆ ಎಲ್ಲ ಸ್ಟೂಡೆಂಟ್ಸ್ ಹೇಳ್ಬಿಟ್ಟಿದ್ದೀನಿ ಈ ಬಗ್ಗೆ, ಎಲ್ರಿಗೂ ಹೇಳ್ಬಿಟ್ಟಿದ್ದೀನಿ ಆಯ್ತಾ. ನಮ್ಮ ಸ್ಟೂಡೆಂಟ್ಸ್ ಬರ್ತಾರೆ, ಇವತ್ತು ಬರ್ತಾರೆ ನೋಡಿ ನಮ್ಮ ಸ್ಟೂಡೆಂಟ್ಸ್ ಹೆಂಗಿರ್ತಾರೆ, ಎಷ್ಟು ಚೆನ್ನಾಗಿರ್ತಾರೆ, ಅವರೆಲ್ಲ ಎಂತೆಂಥ ಕೆಲಸದಲ್ಲಿದ್ದಾರೆ ಅಂತ ನಾನು ಎಲ್ಲ ಹೇಳಿದ್ದೀನಿ. ಮತ್ತು ಲಕ್ಷ್ಮೀನಾರಾಯಣ್ ಹೈಸ್ಕೂಲ್ ಮಿಡ್ಲ್ ಸ್ಕೂಲ್ ಅವರು ಟೀಚರ್ ಆಗಿದ್ದಾರೆ. ಪ್ರವೀಣ ಅವರು ಮಿಡ್ಲ್ ಸ್ಕೂಲ್ ಟೀಚರ್ ಆಗಿದ್ದಾರೆ. ಮತ್ತು ಮಮತಾ ಅವರು ಎಡ್ಮಿಸ್ ಆಗಿದ್ದಾರೆ. ಮಮತಾ ಮತ್ತು ಲಲಿತಾ ಮತ್ತು ಭಾಗ್ಯ ಹೈಸ್ಕೂಲ್ ಟೀಚರ್ ಆಗಿದ್ದಾರೆ. ಆಯ್ತಾ. ಇನ್ನು ಯಾಮಣ್ಣ ಅಂತ ಅವರು ಬೆಂಗಳೂರಲ್ಲಿ ಕೂಡ ಅವರು ಬಂದಿದ್ದಾರೆ. ನವೀನ್ ಬಂದಿದ್ದಾರೆ. ಮತ್ತೆ ಚಂದ್ರಾರೆಡ್ಡಿ ಅಂತ ಬಂದಿದ್ದಾರೆ. ಮತ್ತೆ ಜಗದೀಶ್ ತುಂಬ ಚೆನ್ನಾಗಿ ಓದ್ತಾ ಇದ್ದಾರೆ. ನಿಜವಾಗ್ಲೂ ಜಗದೀಶ್ ತುಂಬ ಚೆನ್ನಾಗಿ ಓದ್ತಾ ಇದ್ದ. ಹೈಸ್ಕೂಲಲ್ಲಿ ಇದ್ದಾಗ ತುಂಬ ಚೆನ್ನಾಗಿ ಓದ್ತಾ ಇದ್ದ. ಇವಾಗ ಅವರು MBA ಅನ್ವರ್ ಬಗ್ಗೆ ಹೇಳ್ಬೇಕು. MBA M.Com ಮಾಡಿ ಅವರು ಒಂದು ಪ್ರೈವೇಟ್ ಇದನ್ನ ನಡೆಸ್ತಾ ಇದ್ದಾರೆ. ಅವರು ಕೂಡ ತುಂಬ ಚೆನ್ನಾಗಿದ್ದಾರೆ. ತುಂಬ ಸಂತೋಷ. ಮತ್ತೆ ಅಬ್ದುಲ್ ಕಲಾಂ ಥರ ಅನ್ವರ್ ಅಂತಿದ್ದಾರೆ. ಅಬ್ದುಲ್ ಕಲಾಂ ಥರ ಅನ್ವರ್ ಅವರು ಫೇರ್ ಸೊಸೈಟಿ ನಡೆಸ್ತಾ ಇದ್ದಾರೆ. ತುಂಬ ಹಾನೆಸ್ಟಾಗಿ ಮಾಡ್ತಾರೆ, ತುಂಬ ಹಾನೆಸ್ಟಾಗಿ ವರ್ಕ್ ಮಾಡ್ತಾರೆ. ಅದ್ರ ಜೊತೆಗೆ ಏನಪ್ಪ ಅಂತಂದರೆ ಅವರು ಸಮಾಜಮುಖಿ ಕಾರ್ಯಗಳಲ್ಲಿ ಹೆಚ್ಚು ತೋರಿಸ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ತುಂಬ ಧನ್ಯವಾದಗಳನ್ನ. ಮತ್ತೆ ರವಿಶಂಕರ್ ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ನನಗೆ ಅವ್ರ ಬಗ್ಗೆ ಅಷ್ಟು ಡೀಟೇಲ್ಸ್ ಗೊತ್ತಾಗಲಿಲ್ಲ. ಅವರು ದೇವರು ಒಳ್ಳೆಯದು ಮಾಡಲಿ. ಅದೇ ಥರ ನಮ್ಮ ಶಾಲೆಗಳಿಗೆ ಬಂದಾಗ ನಮ್ಮ ಶಾಲೆ ಹೆಡ್ ಮಾಸ್ಟರ್ ಮಂಜುನಾಥ್ ಸರ್ ಇಲ್ಲಿ ಬಂದಾಗ ನಂಗೆ ಒಂದು ಮಾತು ಕೊಟ್ಟಿದ್ರು. ಸರ್, ನೀವು ರಿಟೈರ್ಗೆ ಹತ್ತಿರದಲ್ಲಿದ್ದೀರಾ, ಚೆನ್ನಾಗಿ ಕೆಲಸ ಮಾಡಿ ಸರ್, ನಿಮಗೆಲ್ಲ ಸಂತೋಷವಾಗೆಲ್ಲ ನಾವು ಬಿಡುಗಡೆ ಕೊಟ್ಕೊಂಡು ಕಳಿಸ್ತೀವಿ. ಸಂತೋಷವಾಗಿ ನಿಮ್ಮ ಎಲ್ಲ ಒಂದು ಕೆಲಸವನ್ನು ನಾವು ಸಂತೋಷವಾಗಿ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮಂಜುನಾಥ್ ಸರ್ ಶಾಲೆಗೆ ಬಂದ ತಕ್ಷಣ ಹೇಳಿದ್ರು. ಆಯಿತಾ. ಅದೇ ಥರ ನಾನು ನಡೆಸ್ಕೊಂಡ್ರು. ಅದೇ ನನಗೆ ತುಂಬ ಸಂತೋಷ. ಎಲ್ಲ ಕಡೆಯೂ ನನಗೆ ಎಲ್ಲ ಸಹಕಾರ ಕೊಡ್ತಾಯಿದ್ರು. ಅವರಿಗೆ ನಾನು ತುಂಬ ಋಣಿಯಾಗಿದ್ದೀನಿ. ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. ಅವರ ಒಂದು ಸಂತೋಷ, ಪ್ರೀತಿ, ಅಭಿಮಾನ ಇದೇ ಥರ ಇರಲಿ ಅಂತ ಹೇಳ್ಬಿಟ್ಟು ನಾನು ಆ ದೇವರಲ್ಲಿ ಕೇಳ್ಕೊಳ್ತೀನಿ. ಅದೇ ಥರ ನಮ್ಮ ಇನ್ನೊಬ್ಬ ಮುಖ್ಯ ಶಿಕ್ಷಕ ಓಬಯ್ಯ ಸರ್ ಬಂದಿದ್ದಾರೆ. ಗರ್ಲ್ಸ್ ಹೈಸ್ಕೂಲಲ್ಲಿ ಓಬಯ್ಯ ಸರ್ ತುಂಬ ಚೆನ್ನಾಗಿ ಸಹಕಾರ ಕೊಡ್ತಾ ಇದ್ರು. ಅವರು ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ರು ಕೂಡ ಎಲ್ಲ ರೀತಿಯಲ್ಲಿ ಕೂಡ ನನಗೆ ಒಂದು ಸಹಕಾರವನ್ನು ಕೊಡ್ತಾ ಇದ್ರು. ಮತ್ತು ಆ ಗರ್ಲ್ಸ್ ಹೈಸ್ಕೂಲಲ್ಲಿ ಆ ಗಣಪತಿ ದೇವಸ್ಥಾನ ಇಂಪ್ರೂವ್ ಮಾಡಿಸೋದು ನಮ್ಮ ಓಬಯ್ಯ ಸರ್.
ಅದನ್ನ ಯಾವಾಗಲೂ ಅಲ್ಲಿ ಕೂಡ ಪೂಜೆ ಮಾಡ್ತಾ ಇದ್ದೆ. ಇಲ್ಲಿ ಕೂಡ RVR ಸರ್ ಕಟ್ಟಿಸ್ಕೊಟ್ಟಿರ್ತಕ್ಕಂಥ ಒಂದು ದೇವಸ್ಥಾನ, ಆ ಒಂದು ಗಣಪತಿ ದೇವಸ್ಥಾನಕ್ಕೆ ಕೂಡ ಇಲ್ಲಿ ಕೂಡ ನಾನು ಪೂಜೆ ಮಾಡ್ತಾ ಇದ್ದೆ. ಆ ದೇವರ ಆಶೀರ್ವಾದ ನನಗೆ ಯಾವಾಗಲೂ ಕೂಡ ಇತ್ತು. ಇನ್ನೊಬ್ಬ ಮುಖ್ಯ ಶಿಕ್ಷಕರು, ಮುಖ್ಯ ಶಿಕ್ಷಕರು ಗೌರಿ ಮಾರ್ಗದಲ್ಲಿ ಹೆಡ್ ಮಾಸ್ಟರ್ ವೆಂಕಟಪ್ಪ ಸರ್, ಅವ್ರ ಬಗ್ಗೆ ಹೇಳ್ಬೇಕನ್ನೋ ಪದಗಳೇ ಇಲ್ಲ. ನನಗೆ ಅಷ್ಟು ಸಹಕಾರವನ್ನು ಕೊಟ್ಟಿದ್ದು. ಕೆಲವೊಂದು ವಿಷಯದಲ್ಲಿ ಅವ್ರನ್ನ ಮರೆಯಕ್ಕೆ ಆಗೋದಿಲ್ಲ. ಯಾಕೆ ಅಂತಂದರೆ ನಮ್ಮ ವಿಷ್ಣು, ನನ್ನ ಮಗ ವಿಷ್ಣು 1ನೇ ಕ್ಲಾಸ್, ಆ 1ನೇ ಕ್ಲಾಸಲ್ಲಿ ಇದ್ದ. ಅವನನ್ನು ಕರ್ಕೊಂಡು ಹೋಗ್ತಾ ಇದ್ದೆ ಶಾಲೆಗೆ, ಮತ್ತು ಶಾಲೆಗೆ ಬಿಡ್ತಾ ಇದ್ದೆ, ಕಿಶೋರ್ ಶಾಲೆಗೆ ಬಿಡ್ತಾ ಇದ್ದೆ. ಮತ್ತು ಮಧ್ಯಾಹ್ನ ಅವನಿಗೆ ಊಟ ಇತ್ತು ಬರ್ಬೇಕಾಗಿತ್ತು. ಆವಾಗ ಹೆಡ್ ಮಾಡ್ಕೊಂಡು ಜ್ಞಾಪಿಸ್ತಾ ಇದ್ರು, ಎಷ್ಟು ಸಲ ಜ್ಞಾಪಿಸ್ತಾ ಇದ್ರು. ನಾನು ಪಾಠ ಮಾಡ್ಕೊಂಡು ಇಟ್ಬಿಡ್ತಾ ಇದ್ದೆ, ಏನಂಬರ ಮಗನ ಮರ್ತೋಗ್ಬಿಟ್ಟ ಅಂತ ಹೇಳ್ತಾ ಇದ್ರು ಅವ್ರೆ. ಆವಾಗ ತಕ್ಷಣ ಬಂದು ಹಸ್ಕೂಲ್ ಹತ್ರ ಹೋಗಿ ಮತ್ತೆ ನಾನು ಹೋಗ್ತಾ ಇದ್ದೆ. ಅಷ್ಟು ಸಹಕಾರ. ಮತ್ತು ನನ್ನ ಬಗ್ಗೆ ಹೇಳಿದ್ರು ತುಂಬ ಸಹನೆ ಇದೆ ಅಂತ. ನನ್ನ 100% ಸಹನೆ ಇದೆ ಅವರಿಗೆ. ನಮ್ಮ ವೆಂಕಟಪ್ಪ ಸರ್ಗೆ ನನ್ನ 100% ಸಹನೆ ಇದೆ ಅವರಿಗೆ. ಯಾವುದೇ ಆಗಲಿ ನನ್ನಂತ ಎಲ್ಲ ಇದನ್ನು ಅವರು ಎಲ್ಲರನ್ನ ನಿಭಾಯಿಸ್ಬೋದು. ಒಳ್ಳೆಯ ಸತ್ತವರು ಮೂರು ಮಕ್ಕಳಲ್ಲಿ ಒಳ್ಳೆಯ ಸತ್ತವರು. ಮತ್ತು ನನಗೆ ಬರೋದಕ್ಕೆ ಮುಖ್ಯ ಕಾರಣ ಆಗಿರ್ತಕ್ಕಂಥ RVR ಸರ್ ಬಂದಿದ್ದಾರೆ. ಅವರು ಈ ಶಾಲೆಗೆ ಬರೋದಕ್ಕೆ ನನಗೆ ಒಂದು ಮುಖ್ಯ ಕಾರಣ. ಅವರೇ ಈ ಶಾಲೆಗೆ ಕರ್ಕೊಂಡು ಬಂದಿದ್ದು. ಆ್ಯಕ್ಚುಲಿ ನಾನು ಗುರುಮಠದಲ್ಲಿ ಇದ್ದೆ, ಅಲ್ಲಿಂದ ಈ ಶಾಲೆಗೆ ಅವರೇ ಕರ್ಕೊಂಡು ಬಂದಿದ್ದು. ಮತ್ತು ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರು. ಎಲ್ಲ ಮುಖ್ಯ ಶಿಕ್ಷಕರು ಕೂಡ ನಾನು ತುಂಬ ಋಣಿ ಆಗಿದ್ದೀನಿ. ಯಾಕೆಂತಂದರೆ ನನಗೆ ಯಾರು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಬಾಧೆನ ಕೊಡಲಿಲ್ಲ. ಅದೇ ಥರ ನಮ್ಮ ಸ್ಟಾಫ್, ನಮ್ಮ ಟೀಚರ್ಸ್ ಒಬ್ಬೊಬ್ಬರಿಂದ ನಾನು ಒಳ್ಳೆಯ ಒಂದು ಗುಣಗಳನ್ನು ಕಲ್ತಿದ್ದೀನಿ. ಒಬ್ಬೊಬ್ಬರಿಂದ ಒಂದು ಒಳ್ಳೆಯ ಗುಣವನ್ನು ಕಲ್ತಿದ್ದೀನಿ. SBL ಮೇಡಮಿಂದ ಒಂದು ಗುಣ. SBL ಮೇಡಮ್ ಎಲ್ಲದಕ್ಕೂ ಒಂಥರ ಸಪೋರ್ಟ್ ಆಗಿದ್ದು. ಮೇಡಮ್ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ನನ್ನ ಸ್ಟೂಡೆಂಟ್, ಗರ್ಲ್ಸ್ ಹೈಸ್ಕೂಲಲ್ಲಿ ನನ್ನ ಸ್ಟೂಡೆಂಟೆ. ಮತ್ತು ಥ್ಯಾಂಕ್ ಯು ಗೌತಮಿ, ನನ್ನ ಜೊತೆ ಇಷ್ಟು ವರ್ಷ ವರ್ಕ್ ಮಾಡೋದಕ್ಕೆ ಥ್ಯಾಂಕ್ಸ್. ಅಂತ ಮೇಡಮ್ ಕಂಪ್ಯೂಟರ್ ಟೀಚರು, ಅದ್ರ ಜೊತೆಗೆ ಯಾವಾಗಲೂ ಕೂಡ ನಗ್ನಗ್ತಾ ಎಲ್ಲ ಕೆಲಸವನ್ನು ನನಗೆ ಸಂತೋಷವಾಗಿ, ಏನಾಗಿ ಸಂತೋಷವಾಗಿ ಮಾಡ್ಕೊಳ್ತಾ ಇದ್ರು ಅಂತ ಥ್ಯಾಂಕ್ ಯು ಮೇಡಮ್. ಅದೇ ಥರ ನಮ್ಮ ETS ಮೇಡಮ್ ಅವರು, ETS ಮೇಡಮ್ ಒಂದು ಗುಣ ನನಗೆ ತುಂಬ ಇಷ್ಟ ಆಗಿದೆ. ಏನು ಅಂತಂದರೆ ಅವ್ರು ಇದ್ದಿದ್ದು ಇದ್ದಂಗೆ ಹೇಳ್ತಾರೆ. ಅವರು ಅಷ್ಟೇ BS ಮೇಡಮ್ ಅಷ್ಟೇ ಮುಂಚೆ ಮದುವೆ ಇಲ್ಲ, ಯಾವುದೇ ಒಂದು ವಿಷಯವನ್ನು ನೇರವಾಗಿ ಹೇಳ್ತಕ್ಕಂಥದ್ದು ನಮ್ಮ ETS ಮೇಡಮ್. ETS ಮೇಡಮ್ ಥ್ಯಾಂಕ್ ಯು ಮೇಡಮ್. BS ಮೇಡಮ್ ಥ್ಯಾಂಕ್ ಯು ಮೇಡಮ್. ಎಲ್ಲ ಶಿಕ್ಷಕ ಮಂಜುಳಾ ಮೇಡಮು ಅಷ್ಟೇ ತುಂಬ ಕ್ಲೋಸ್ ಆಗಿದ್ರು. ಎಲ್ಲ ವಿಷಯನ ಹಂಚ್ಕೊಳ್ತಾ ಇದ್ದಾರೆ. ನಾನು ಅವ್ರ ಹತ್ರ ಕೆಲವೊಂದು ವಿಷಯಗಳನ್ನು ಹಂಚ್ಕೊಳ್ತಾ ಇದ್ದೆ, ಅವರು ಹಂಚ್ಕೊಳ್ತಾ ಇದ್ದರು. ಅವರ ಒಂದು ಹಾರೈಕೆ ಇದೇ ಥರ ಇರಲಿ ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಶಿಕ್ಷಕರು ರೂಪ ಮೇಡಮ್, ಆಯಿತಾ, ಅವರು ಅಷ್ಟೇ ನಗರಕ್ಕ ನಾನು ಯಾರು ಏನು ಹೇಳ್ಬೇಕು ಅಂತಲೇ ಗೊತ್ತಾಗ್ತದೆ. ಎಲ್ಲರೂ ಚೆನ್ನಾಗಿದೆ. ಆಯಿತು ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಇಷ್ಟು ವರ್ಷ 3 ವರ್ಷ 4 ವರ್ಷ 5 ವರ್ಷ ನಿಮ್ಮ ಜೊತೆ ಲಾಂಗಾಗಿ ಇದ್ದಿದ್ದು ಅಂತಂದರೆ ಒಂದು ಈಜೆ ಮೇಡಮ್. ಆಯಿತಾ, 8 ವರ್ಷಗಳು ಈ ಶಾಲೆಗೆ 8 ವರ್ಷ ಇದೆ. 8 ವರ್ಷಗಳು ನನ್ನ ಜೊತೆಯಲ್ಲಿದ್ದು ನನಗೆ ಎಲ್ಲ ಸಹಕಾರ ಕೊಟ್ಟಿರ್ತಕ್ಕಂಥ ಮೇಡಮ್ ತುಂಬ ತುಂಬ ಥ್ಯಾಂಕ್ಸ್ ಮೇಡಮ್. ನೆಕ್ಸ್ಟು ಈ ನಮ್ಮ ಸಿ ವಿ ಸರ್ ಅವರೇ ಈ ಶಾಲೆ ಅಂತ ಏನಲ್ಲ, ಅವರು ಗರ್ಸಿಂದ ನನಗೆ ಪರಿಚಯ ಆಗಿದ್ದರು.
ಅವ್ರ ಬಾಯಿ ದುಡ್ದು ಕೆಲಸದಲ್ಲಿ ದುಡ್ದೆ ಅವರು ನ್ಯಾಯಕ್ಕಾಗಿ ಜೋರಾಗೆ ಮಾತಾಡ್ತಾ ಇದ್ರು. ಯಾವಾಗಲೂ ಅಷ್ಟೇ ಜೋರು ಅಂತಂದರೆ ಜಗಳಕ್ಕೆ ಅಂತಲ್ಲ, ಏನು ವಿಷಯ ಇದ್ರೂ ಕೂಡ ಸತ್ಯವಾಗಿ ಜೋರವಾಗಿ ಮಾತಾಡ್ತಾ ಇದ್ರು, ನೇರವಾಗಿ ಮಾತಾಡ್ತಾ ಇದ್ರು. ಮತ್ತು ಅದ್ರ ಜೊತೆಗೆ ಕೆಲವೊಂದು ಸಂದರ್ಭದಲ್ಲಿ ಒಳ್ಳೆ ಸಲಹೆಗಳನ್ನ ಕೊಟ್ಟಿದ್ರು. ಅದರಿಂದ ನಾನು ತುಂಬ ಇಂಪ್ರೂವ್ ಆಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. TGS ಮೇಡಮ್ ಅವರು ಸೈನ್ಸ್ ಟೀಚರ್. ಮೇಡಮ್ ನೀವು ಅಷ್ಟೇ ಎಲ್ಲ ವಿಷಯದಲ್ಲಿ ತುಂಬ ಸಹಕಾರ ಕೊಟ್ಟಿದ್ದೀರಾ. ನಿಮಗೂ ಕೂಡ ತುಂಬ ಥ್ಯಾಂಕ್ಸ್. ಅದೇ ರೀತಿ ನಮ್ಮ ಅವರು ಅಷ್ಟೇ ನನಗೆ ವರ್ಷದಲ್ಲ ಗರ್ಲ್ಸ್ ಹೈಸ್ಕೂಲಲ್ಲಿ ಜೊತೆಯಲ್ಲೇ ಇದ್ವಿ. ಮತ್ತು ಇಲ್ಲಿ ಕೂಡ ನಾವು ಜೊತೆಯಲ್ಲೇ ಬಂದ್ವಿ. ಅವರು ಅಷ್ಟೇ ಒಳ್ಳೆ ಫ್ರೆಂಡ್ ಆಗಿ ಒಳ್ಳೆ ರೀತಿಯಲ್ಲಿ ನಡ್ಕೊಳ್ತಾ ಇದ್ರು. ಅವ್ರು ಕೂಡ ತುಂಬ ತುಂಬ ಧನ್ಯವಾದಗಳು ಸರ್. ವಿಜಯ್ ಸರ್ ತುಂಬ ಥ್ಯಾಂಕ್ಸ್ ಸರ್, ತುಂಬ ಥ್ಯಾಂಕ್ಸ್. ಅದೇ ರೀತಿ DCS ಸರ್, DCS ಒಳ್ಳೆ ಫ್ರೆಂಡ್ ಥರ ಇದ್ರು. ಫ್ರೆಂಡ್ ಥರ ಅವರು ಕೆಲವೊಂದು ಸಂದರ್ಭದಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾರೆ. ಮತ್ತೆ ಕೆಲವು ಸಂದರ್ಭದಲ್ಲಿ ಒಳ್ಳೆ ಸಜೆಷನ್ಸ್ ಕೊಡ್ತಾ ಇದ್ರು. ಅದೇ ರೀತಿ ಅವರು ಕೂಡ ತುಂಬ DCS ಸರ್ ತುಂಬ ಥ್ಯಾಂಕ್ಸ್ ಸರ್. ಮತ್ತೆ SR ಸರ್ ಇಲ್ಲೇ ಇದ್ರು. SR ಸರ್ ಬಗ್ಗೆ ನಿಮ್ಗೆ ಗೊತ್ತೇ ಇದೆ, ಮ್ಯಾಥಮೆಟಿಕ್ಸ್ಗೆ ಎಷ್ಟು ಸ್ಟ್ರಿಕ್ಟಾಗಿ ಮ್ಯಾಥಮೆಟಿಕ್ಸ್ ಮಾಡ್ತಾ ಇದ್ರು ಅಂತ. ಅವರು ಅಷ್ಟೇ ನನ್ನ ಜೊತೆಲಿ ಸುಮಾರು 7 ವರ್ಷಗಳ ಕಾಲ ನನ್ನ ಜೊತೆಲಿ ಇದ್ರು. ಅವರು ಒಂದು ಮ್ಯಾಥಮೆಟಿಕ್ಸ್ ಮಾಡ್ತಕ್ಕಂಥ ರೀತಿ ಶಿಸ್ತು ತುಂಬ ಇಷ್ಟ ಆಗ್ತಾ ಇತ್ತು. ಆದರೆ ನಾನು ಅಳವಡಿಸ್ಕೊಳ್ಳೋಕ್ಕಾಗಲ್ಲ, ಆ ಶಿಸ್ತನ್ನು ನಾನು ಅಳವಡಿಸ್ಕೊಳ್ಳೋಕ್ಕಾಗಲಿಲ್ಲ. ಕಾರಣ ಏನು ಅಂತಂದರೆ ನಾನು ಒಂದೇ ಥರ ಬಂದ್ಬಿಟ್ಟಿದ್ದೆ. ಚೇಂಜ್ ಆಗಲ್ಲ, ತಕ್ಷಣ ಚೇಂಜ್ ಆಗಲಿಕ್ಕೆ ಆಗಲಿಲ್ಲ. ಆದರೂ ಅವರು ಒಂದು ಪ್ರೇರಣೆ ಕೊಟ್ಟಿದ್ರು. SR ಸರ್ ತುಂಬ ಥ್ಯಾಂಕ್ಸ್ ಸರ್. SR ಸರ್ ತುಂಬ ಥ್ಯಾಂಕ್ಸ್ ಸರ್. ಆಯಿತಾ? GN ಸರ್ ಅವರು ಅಷ್ಟೇ ಇಲ್ಲಿ ಬಂದಾಗ ತುಂಬ ಚೆನ್ನಾಗಿ ನನಗೆ ಅಡ್ಜಸ್ಟ್ ಆಗಿದ್ರು. ಮತ್ತೆ ಎಲ್ಲ ರೀತಿ ಕೂಡ ನನಗೆ ಸಹಕಾರ ಮಾಡ್ತಾ ಇದ್ರು. GN ಸರ್ಗೆ ತುಂಬ ಥ್ಯಾಂಕ್ಸ್. GN ಸರ್ ತುಂಬ ಥ್ಯಾಂಕ್ಸ್ ಸರ್, ತುಂಬ ಥ್ಯಾಂಕ್ಸ್. ಪ್ರತಿಮಾ ಮೇಡಮ್, ನಮ್ಮ ಕ್ಲಾಸ್ ಮೇಡಮ್ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಸಂತೋಷವಾಗಿ ಮಾಡಿಕೊಡ್ತಾ ಇದ್ರು. ಪ್ರತಿಮಾ ಮೇಡಮ್ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ. ಮತ್ತೆ ಕವಿತಮ್ಮ ಎಲ್ಲಾದ್ರೂ ಇಲ್ಲಿ ಕವಿತಮ್ಮ ನೆನೆಸ್ಕೋಬೇಕು. ಎಲ್ಲಾದ್ರೂ ಇಲ್ಲಿ ಕಾಫಿ ತಂದ್ಕೊಡೋದು. ಎಲ್ಲಾದ್ರೂ ಇಲ್ಲಿ ಸರ್ ಕಾಫಿ ಬೇಕಾ ನಿಮಗೆ, ಕಾಫಿ ಬೇಕಾ ಅಂತ ಹೇಳ್ಬಿಟ್ಟು ಎಲ್ಲಾದ್ರೂ ಇಲ್ಲಿ 2 ಸರ್ತಿ 3 ಸರ್ತಿ ಕೊಡ್ತಾನೆ ಇತ್ತು. ನಾನು ಸಂತೋಷ ಪಡ್ತೇನೆ. ಆಯ್ತಾ? ಇನ್ನು SP ಸರ್, ಈ ಶಾಲೆಯಲ್ಲಿ SP ಸರ್ ಎಲ್ರಿಗೂ ಚೆನ್ನಾಗಿ ಬರ್ತದೆ ಅಲ್ವಾ? SP ಸರ್ ಎಲ್ಲ ನನ್ನ ಜೊತೆಲೇ ಇದ್ರು. ಅವ್ರು ಕೂಡ ತುಂಬ ಥ್ಯಾಂಕ್ಸ್ ಸರ್. ಅದೇ ಥರ ನಮ್ಮ ಸರ್ಗಳು ಬಂದಿದ್ದಾರೆ. ನಮ್ಮ BA ಆಫೀಸ್ನ ಸರ್ಗಳು ಬಂದಿದ್ದಾರೆ. ಅವರು ಕೂಡ ನಾಗರಾಜ್ ಸರ್ ಮತ್ತು ಶಿವರ್ ಸರ್ ಬಂದಿದ್ದಾರೆ. ತುಂಬ ಥ್ಯಾಂಕ್ಸ್ ಸರ್, ನಿಮಗೆಲ್ಲ ತುಂಬ ಥ್ಯಾಂಕ್ಸ್. ನಮ್ಮ ಸ್ಟೂಡೆಂಟ್ಸ್ ನಿಮ್ಮ ಬಗ್ಗೆ ಹೇಳ್ತೀನಿ, ಲಾಸ್ಟ್ ನಿಮ್ಮ ಬಗ್ಗೆ ಹೇಳ್ತೀನಿ. ಆಯ್ತು, ನಿಮ್ಮ ಬಗ್ಗೆ ಹೇಳ್ಬೇಕು ಅಂತಂದರೆ ನಿಮ್ಮ ಬಗ್ಗೆ ಹೇಳಬೇಕು. ಒಟ್ಟಿನಲ್ಲಿ ಈ ಶಾಲೆ ಬಂದು 8 ವರ್ಷ ಆಯಿತು. 8 ವರ್ಷದಲ್ಲಿ ಸುಮಾರು ಬ್ಯಾಚ್ಗಳು SSC ಬ್ಯಾಚ್ ಹೋಗಿದೆ. ಈ ಸಲ ನಾನು
ಟೆಂತ್ ತಗೊಳಕ್ ಆಗಲಿ ನಾನೇ ಬೇಡ ಅಂದೆ. ಯಾಕೆಂತಂದ್ರೆ ಜೊತೆಯಲ್ಲಿ ನಾನು ರಿಟೈರ್ಡ್ ಆಗ್ತೀನಿ, ಮತ್ತೆ ಅರ್ಧಂಬರ್ಧಾಗುತ್ತೆ ಗಣಿತ, ಅರ್ಧಂಬರ್ಧಾಗುತ್ತೆ ಅಂತ ಹೇಳ್ಬಿಟ್ಟು 8th 9th ಮಾತ್ರ ತಗೊಂಡೆ. ಬಟ್ 8th 9th ಸ್ಟೂಡೆಂಟ್ಸ್ಗಳು 8th 9th ಅಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಸ್ 10th ಬಂದಿದ್ದಾರೆ, ಅವ್ರು ಕೂಡ ನಾನು ಪಾಠ ಮಾಡಿದ್ದೀನಿ. ಅದ್ರ ಜೊತೆಗೆ ನೀವೆಲ್ಲ ನನ್ನ ಜೊತೆ ಚೆನ್ನಾಗಿದ್ರಿ, ಫ್ರೆಂಡ್ಸ್ ಥರ ಇದ್ರಿ, ಸ್ಟೂಡೆಂಟ್ಸ್ ಥರ ಇದ್ರಿ. ನಾನು ಎಲ್ಲರಿಂದಲೂ ಕಲಿಬೇಕು, ಕೆಲವು ಸ್ಟೂಡೆಂಟ್ಸ್ನಲ್ಲೂ ಕಲಿಬೇಕಾಗುತ್ತೆ, ಕಲ್ತಿದ್ದೀನಿ, ಅದು ಹೇಳೋಕ್ಕಾಗೋದಿಲ್ಲ. ಆಯ್ತಾ, ನಿಮ್ಮಿಂದಗಳು ಕೆಲವು ಒಳ್ಳೆ ಗುಣಗಳನ್ನ ಕಲ್ತಿದ್ದೀನಿ. ಬಾಯ್ಸ್ಗಳು ಅಷ್ಟೇ ಸ್ವಲ್ಪ ತರಲೆ ಅಷ್ಟೇ, ಆದರೆ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು. ಎಲ್ಲಾದ್ರೂ ದಾರಿ ಸಿಕ್ಕಿದ್ರು ನಾನು ಹೋಗ್ಲಿಲ್ಲ ಆ ಸೆಕ್ಷನ್ಗೆ ಬಂದು ಅದು ಖುಷಿ ನನಗೆ. ನಾನು ಕೆಲವು ಸೆಕ್ಷನ್ಗೆ ಹೋಗ್ತಾ ಇರಲಿಲ್ಲ, ಆದ್ರೂ ಕೂಡ ಬಂದು ಮಾತಾಡ್ತಾರೆ ಪಾಪ. ನಿಮಗೆಲ್ಲ ಥ್ಯಾಂಕ್ಸ್ ಅಲ್ವಾ, ಆಯ್ತಾ. ನಿಮ್ಮನ್ನ ನಾವು ಸ್ಟೂಡೆಂಟ್ ಅಂತ ಎಲ್ಲಿ ನೋಡ್ಕೊಂಡಿರಲಿಲ್ಲ, ನಾನು ಮಕ್ಕಳಿಗಿಂತ ಹೆಚ್ಚಾಗುತ್ತೆ. ನಮ್ಮ ಮಕ್ಕಳು ಮಗ ಯಾವಿದ್ದಾರೆ ಅದೇ ಥರ ನೀವು ಟ್ರೀಟ್ ಮಾಡಿ, ಆಯ್ತಾ. ಅವ್ರು ನಿಮ್ಗೇನಾದ್ರು ಬ್ರೇಕ್ ಬಂದರೆ ಅವರೇ ಜ್ಞಾಪಕ ಬರ್ತಾ ಇದ್ದಾರೆ. ಅಯ್ಯೋ ನಿಮ್ಮ ಮನೇನಾದ್ರು ಬ್ರೇಕ್ ಬಂದಾಗ ನನ್ನ ಮಗಳು ನಾನು ಬೈತಾ ಇದ್ದಲ್ಲ ಅಂತ, ನಿಮಗೆ ಏನಾದರೂ ಬ್ರೇಕ್ ಬಂದಾಗ ನನ್ನ ಮಗಳು ನಾನು ಬೈತಾ ಇದ್ದಲ್ಲ ಅನ್ನೋ ಒಂದು ಫೀಲಿಂಗ್ ಆಗ್ತಾ ಇತ್ತು. ಆದರೆ ಹೊಡೆಯಬೇಕಾಗಿತ್ತು, ಇಲ್ಲ ಕಂಟ್ರೋಲ್ಗೆ ಬರಲ್ಲ, ಏನು ಮಾಡಬೇಕು. ಆಯಿತು, ಈ 38 ವರ್ಷಗಳ ಸರ್ವೀಸಲ್ಲಿ ನಿಮ್ಮ ಒಂದು ಇದು ಬರೆಯೋಕ್ಕಾಗಲ್ಲ. ನೀವು ದೊಡ್ಡವರಾದ್ಮೇಲೆ ನಮ್ಮ ಸ್ಟೂಡೆಂಟ್ಸ್ ನೋಡಿ, ಅವ್ರಿಗಿನ್ನ ದೊಡ್ಡ ವ್ಯಕ್ತಿತ್ವ ಬೆಳೆಸ್ಕೋಬೇಕು. ದೊಡ್ಡ ವ್ಯಕ್ತಿತ್ವ ಬೆಳೆಸ್ಕೊಂಡು ನೀವು ಓದಿರ್ತಕ್ಕಂಥ ಶಾಲೆಗೆ ಇನ್ನೊಂದು ಗೊತ್ತಾ, ಆ ಗೂಡು ಸ್ಟೂಡೆಂಟ್ಸ್ ಆ ಶಾಲೆಗೆ ಎಷ್ಟು ಮಾಡ್ತಾ ಇದ್ದಾರೆ ಗೊತ್ತಾ. ಹಳೆ ವಿದ್ಯಾರ್ಥಿಗಳು ಅಂತ ಹೆಸರಿಟ್ಕೊಂಡು ಸ್ಟೂಡೆಂಟ್ಸ್ ಅಂತ ಹೆಸರಿಟ್ಕೊಂಡು ಆ ಶಾಲೆಗೆ ಎಷ್ಟು ಒಂದು ಇದನ್ನ ಮಾಡ್ತಾ ಇದ್ದಾರೆ. ನೀವು ಅಷ್ಟೇ ದೊಡ್ಡವರಾದ್ಮೇಲೆ ದೊಡ್ಡ ಕೆಲಸಕ್ಕೆ ಹೋದ್ಮೇಲೆ ಅದೇ ಥರ ಈ ಒಂದು ಶಾಲೆಗೆ ಕೈಲಾಗಿದ್ದನ್ನ ಇದು ಮಾಡಿ ಅದು ಇದನ್ನ ಸಹಕರಿಸಿರ್ತಕ್ಕಂಥ ನೀವೆಲ್ಲರಿಗೂ ಥ್ಯಾಂಕ್ಸ್. ಜೋರಾಗಿ ಒಂದ್ಸಲ ಚಪ್ಪಾಳೆ ಹೊಡೆಯೋ ಮುಖಾಂತರ ಅಭಿನಂದನೆ ಸಲ್ಲಿಸೋಣ. ಈಗ ಈ ಒಂದು ಸುಂದರ ವೇದಿಕೆಯನ್ನ ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥ, ಇಷ್ಟು ಕಾರ್ಯಕ್ರಮಕ್ಕೆ ರೂವಾರಿಗಳಾಗಿರ್ತಕ್ಕಂಥ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಈ ಒಂದು ಸಭೆಯನ್ನು ಉದ್ದೇಶಿಸಿ 4 ಮಾತುಗಳನ್ನ ಮಾತಾಡಬೇಕಾಗಿ ಬರ್ತಾ ಇದ್ದಾರೆ. ಕ್ಷಮೆಯಲ್ಲಿ ಬಹಳ ಸಮಯ ಆಗಿದೆ, ಮಕ್ಕಳೆಲ್ಲರೂ ಊಟಕ್ಕೆ ಹೊರಡಬೇಕು ಅಂತಿದ್ದೀರ. ಮತ್ತು ನಾನು ಎರಡೆರಡು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಹಳ್ಳಿಯಲ್ಲಿ ಕೂಲಿ ಮಾಡಿ ಜೀವನ ನಡೆಸುವಂಥ ಸಂದರ್ಭಗಳಲ್ಲಿ 1982 ₹1 ₹1.25 ಕೂಲಿ ಇತ್ತು. ಅವಾಗ ಊಟ ತಗೊಂಡು ಹೋಗ್ಬೇಕಾದ್ರೆ ಅಲ್ಯೂಮಿನಿಯಂ ಬಾಕ್ಸ್ ಬರ್ತಾಯಿತ್ತು. ಬಾಕ್ಸಲ್ಲಿ ಮುದ್ದೆ ಸಾರು ಒಂದೇ ಇದರಲ್ಲಿ ಎಷ್ಟು ಮಂದಿ ಕಾಲೇಜ್ ಕ್ಲಾಸಸ್ ಬರ್ತಾಯಿದ್ರು. ಅಂಥ ಸಮಯದಲ್ಲಿ ನಮಗೆ ಗಣಿತದ ಮಾಸ್ಟರ್ ಇರಲಿಲ್ಲ. ಅವಾಗ ಆ ಸಮಯದಲ್ಲಿ ನಾವು ಏಟ್ ಮುಗಿಸಿದ ತಕ್ಷಣ ಗಣಿತ ಮಾಸ್ಟರ್ ಇಲ್ಲ ಅಂತ ಹೇಳ್ಬಿಟ್ಟು ನಮಗೆ ಬಂದಾಗ ನಾವು ಹುಡುಗಾಟಿಯಲ್ಲಿ ನಾವು ಆಮೇಲೆ ಅವಾಗ ಸ್ವಲ್ಪ ಮಿಡ್ಲ್ ಸ್ಕೂಲ್ ಹೈಸ್ಕೂಲ್ಗೆ ಹೋದಾಗ ನಮ್ಮದೇ ಒಂದು ಸ್ವಲ್ಪ ಹವ ಇತ್ತು. ಅಂದರೆ ನಾವೇನೋ ದೊಡ್ಡವರಾಗ್ಬಿಟ್ಟಿದ್ದೀವಿ ಅಂತ ಮಕ್ಕಳಲ್ಲಿ ನಿಮ್ಮಲ್ಲೂ ಅದು ಇರ್ತೈತೆ. ಆ ಹವಾದಲ್ಲಿ ಬಂದಾಗ ಏನೇ ಕ್ವಶನ್ ಮಾಡಿದ್ರು ಅದಕ್ಕೆ ವಿರುದ್ಧವಾಗಿ ಕೇಳ್ತಾ ಇದ್ದೆ. ನಾನು ಮೊದಲನೇ ಬೆಂಚಲ್ಲಿ ಕೂರ್ತಾ ಇದ್ದೆ. ಮ್ಯಾಥಮೆಟಿಕ್ಸಲ್ಲಿ ನಾನು ಬಹಳ ದೂರಿದ್ದೆ. ಕ್ವಶನ್ ಕೇಳಿ 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 ಏನಾಯಿತು ಅಂದರೆ ಒಂದು ಮಟ್ಟಕ್ಕೆ ನಾನು ಹೈಯೆಸ್ಟ್ ಮಾರ್ಕ್ಸ್ ತೆಗೆಯೋ ಮಟ್ಟಕ್ಕೆ ಬಂತು. ಅದೇನಾಯ್ತು ಅಂದರೆ ಹಾಗೆ ನೀವು ಅಷ್ಟೇ ಯಾವುದನ್ನಾಗಲಿ ಸಾಧನೆ ಮಾಡಬೇಕು ಅಂದರೆ ನಮ್ಮ ಬಡತನ ಏನೂ ಅರ್ಥ ಬರೋದಿಲ್ಲ. ಇವಾಗ ಏನಾಗ್ತದೆ ಅಂದರೆ ಜೀವನ ಮುಂದಕ್ಕೆ ಗೊತ್ತಾಗ್ತದೆ. ಶಾಲೆಯ ಹಿರಿಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ಎಚ್.ಜಿ. ಆರ್
ಆಗಿರೋದ್ರಿಂದ ಮಾತಾಡೋದಿಲ್ಲ. ಈಗಾಗಲೇ PRA ಸರ್ ಬಗ್ಗೆ ಎಲ್ಲ ಅವರ ಶಿಷ್ಯಂದರು ಸಾಕಷ್ಟು ವಿಷಯಗಳನ್ನು ಹೇಳಿದ್ದಾರೆ. ಅದು ನಿಮಗೂ ಗೊತ್ತಿದೆ. ಅವರ ತಾಳ್ಮೆಗೆ ಇನ್ನೊಂದು ಹೆಸರು PRA ಸರ್. ಸುಮಾರು 38 ವರ್ಷಗಳ ಒಂದು ಅವಧಿಯಲ್ಲಿ ಸುಮಾರು ಒಂದು 5,000ಕ್ಕೂ ಹೆಚ್ಚಿನ ಒಂದು ವಿದ್ಯಾರ್ಥಿಗಳು SLC ಇವ್ರ ಮೂಲಕ ಪಾಸ್ ಆಗಿದ್ದಾರೆ. ಹಾಗಾಗಿ ಅದರಲ್ಲಿ 5,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಲ್ಲಿ ಪಾಪ ಕೆಲವರಿಗೆ ಈ ದಿನ ಅವರ ಒಂದು ನಿವೃತ್ತಿ ಸಮಾರಂಭ ಇರ್ತಕ್ಕಂಥದ್ದು ಕೆಲವರಿಗೆ ಗೊತ್ತಾಗಿದೆ. ಗೊತ್ತಾದಾಗ ಎಷ್ಟು ಜನಕ್ಕೆ ಸಾಧ್ಯವಾಗಿದೆಯೋ ಅವರು ಸಹ ಓದಿದ್ದಾರೆ. ಇದಲ್ಲದೆ ಇನ್ನು PRA ಸರ್ ಬಗ್ಗೆ ನನ್ನ ಜೊತೆಗೆ ಸುಮಾರು 11 ವರ್ಷಗಳ ಕಾಲ ನಾವು ಅವರ ಜೊತೆಗಿದ್ವಿ. ಇಲ್ಲಿ ಒಂದು 8 ವರ್ಷಗಳ ಕಾಲ ಇದ್ವಿ. ಆಮೇಲೆ ಕಲ್ಚರ್ ಸ್ಕೂಲಲ್ಲಿ ಒಂದು 3 ವರ್ಷಗಳ ಕಾಲ ಇದ್ವಿ. ಅವರಿಗೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲತಕ್ಕಂಥ ಒಂದು 2 ವಿಷಯ ಏನಪ್ಪ ಅಂದ್ರೆ, ಅವರು ಸುಮಾರು 80 ಕನ್ನಡ ಲೆಕ್ಚರ್ ಆಗಿ ಕೆಲಸ ಮಾಡಿದ್ದಾರೆ. ಬೆಂಗಳೂರಿನ ಒಂದು ಕಾಲೇಜಿನಲ್ಲಿ ಅವರು ಕನ್ನಡ ಲೆಕ್ಚರ್ ಆಗಿ ಕೆಲಸ ಮಾಡಿದ್ದಾರೆ. ಅದೇ ರೀತಿ 88ನೇ ಇಸ್ವಿಯಲ್ಲಿ KSRTC ಬಸ್ ಕಂಡಕ್ಟರ್ ಆಗಿ ಸಹಿತ ಒಂದು ದಿವಸ ಕೆಲಸ ಮಾಡಿಬಿಟ್ಟು ಈ ಕೆಲಸ ನನಗೆ ಸರಿ ಹೊಂದೋದಿಲ್ಲ ಅಂತ ಹೇಳ್ಬಿಟ್ಟು ಅವತ್ತೇ ಸಹಿತ ಬಿಟ್ಟು ಬಂದಿರ್ತಕ್ಕಂಥ ವ್ಯಕ್ತಿ. ಈ ವಿಷಯ ಯಾರಿಗೂ ಗೊತ್ತಿಲ್ಲ. ಒಂದು ದಿವಸ ಬೆಂಗಳೂರಿಂದ ಮೋಸ್ಟ್ಲಿ ಕೊಡಗು ಅನ್ಸುತ್ತೆ, ಆ ರೂಟಲ್ಲಿ ಹೋಗಿ ಆ ಕೆಲಸ ನನಗೆ ಸರಿ ಹೊಂದೋದಿಲ್ಲ, ಟೀಚರ್ಸ್ ಕೆಲಸ ಬಿಟ್ಟು ಬೇರೆ ಯಾವುದೋ ಕೆಲಸ ಸರಿ ಹೊಂದೋದಿಲ್ಲ ಅಂದ್ಬಿಟ್ಟು ಅವತ್ತೇ ಬಿಟ್ಬಿಟ್ಟು ಮತ್ತೆ ಪುನಃ ಶಿಕ್ಷಕ ವೃತ್ತಿಯನ್ನು ಆರಂಭಿಸಿದ್ದಾರೆ. ಇದು ಸಾಮಾನ್ಯವಾಗಿ ಯಾರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಇನ್ನು ಇವರು ಈಗಾಗಲೇ ನಿಮಗೆಲ್ಲ ಗೊತ್ತಿದ್ದಂಗೆ ಬಹಳ ತಾಳ್ಮೆ, ಬಹಳ ಸ್ಮೂತು. ನಮಗೆ ಅವ್ರ ಜೊತೆಗೆ ಬಹಳಷ್ಟು ಹೆಚ್ಚಿನ ಸಮಯ ಒಂದು ಕಳೆಯಲಿಕ್ಕೆ ಅವಕಾಶ ಸಿಕ್ತು. ಅದರ ಜೊತೆಗೆ ಆತ್ಮೀಯರಲ್ಲಿ ಏನೋ ಒಂದು ಸಮಸ್ಯೆ ಬಂದು ಸಹಿತ ಆ ವಿಷಯವನ್ನು ಹಂಚಿಕೊಳ್ಳೋದ್ರಲ್ಲಿ ಅವರು ಸಹ ಒಬ್ಬರು ಮೊದಲಿಗರಾಗಿ ಇರ್ತಾರೆ. ಇಷ್ಟು ಹೇಳಿ ಇಷ್ಟು ಮಾತಾಡಲಿಕ್ಕೆ ಇನ್ನು ಅವರ ನಿವೃತ್ತಿ ಜೀವನ ಸುಖಮಯವಾಗಿರಲಿ, ಅವರಿಗೆ ದೇವರ ಆರೋಗ್ಯ ಮತ್ತು ಐಶ್ವರ್ಯ ಎಲ್ಲ ಕೊಡಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಅವ್ರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ.